ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ಶೀಘ್ರದಲ್ಲೇ ನಡೆಯುತ್ತಾ ಎರಡೂ ಪಕ್ಷಗಳ ನಡುವೆ ಕ್ಷೇತ್ರ ಹಂಚಿಕೆ ಚರ್ಚೆ ಅನ್ನುವಂತ ಪ್ರಶ್ನೆ. ಸೀಟು ಹಂಚಿಕೆಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಎಚ್ಡಿಕೆ ಮುಂದಾಗಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಇವತ್ತು ಸಂಜೆ 7 ಗಂಟೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮೈತ್ರಿ ಸೀಟು ಹಂಚಿಕೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬಿಜೆಪಿ ನಾಯಕರ ಭೇಟಿಯನ್ನ ಮಾಡಲಿದ್ದಾರೆ ಎಚ್ಡಿಕೆ. ಈಗಾಗಲೇ ಮೊದಲ ಹಂತದ ಮಾತುಕತೆಯನ್ನ ನಡೆಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು. 4 ರಿಂದ 6 ಕ್ಷೇತ್ರಕ್ಕೆ ಬೇಡಿಕೆಯ ಬಗ್ಗೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ಈಗ ಜೆಡಿಎಸ್ನವರು 4 ರಿಂದ 6 ಕ್ಷೇತ್ರ ನಮಗೆ ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತ ಆ ಕ್ಷೇತ್ರಗಳು ನಮಗೆ ಬಿಟ್ಟುಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿ ನಾಯಕರು ಆ ಕ್ಷೇತ್ರಗಳನ್ನ ಬಿಟ್ಟುಕೊಡ್ಬೇಡಿ, ಈಗ ತಾನೇ ನಾವು ಅಲ್ಲಿ ಹೆಸರನ್ನ ಮಾಡ್ತಾ ಇದ್ದೀವಿ, ತಮ್ಮ ಸ್ಥಾನವನ್ನ ಗಳಿಸ್ತಾ ಇದ್ದೀವಿ, ಈಗ ಮತ್ತೆ ನಾವು ಜೆಡಿಎಸ್ಗೆ ಆ ಸ್ಥಾನಗಳನ್ನ ಬಿಟ್ಟುಕೊಟ್ರೆ ಮುಂದೊಂದು ದಿನ ನಮಗೆ ಸಮಸ್ಯೆ ಆಗಬಹುದು ಅಂತ ಮತ್ತು ಆ ಕ್ಷೇತ್ರಗಳಲ್ಲಿರುವಂಥ ಬಿಜೆಪಿ ನಾಯಕರ ರಾಜಕೀಯದ ಭವಿಷ್ಯದ ಕತೆಗೇನು ಅನ್ನುವಂಥ ಪ್ರಶ್ನೆ ಇದೆ. ಬಟ್ ಅದು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದೇ ಎಲ್ಲರ ಚಿತ್ತವೂ ಅಲ್ಲಿ ಇರುವಂತೆ ಮಾಡಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಹಾಸನ, ಮಂಡ್ಯ, ತುಮಕೂರು ಮತ್ತು ಉತ್ತರ ಕರ್ನಾಟಕದ 2 ಕ್ಷೇತ್ರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಬಹಳ ಉತ್ಸುಕರಾಗಿದ್ದಾರೆ. ಇದು ನಮ್ಮ ಕ್ಷೇತ್ರ, ಇದು ನಮಗೆ ಬಿಟ್ಟುಕೊಡಿ ಅಂತ. ಹಾಗೆ ನೋಡಿದ್ರೆ ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ ಪಟ್ಟಿ ಇಟ್ಕೊಂಡು ಕೂತಿದ್ದಾರೆ. ಇತ್ತ ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. ಇನ್ನು ತುಮಕೂರಿನಲ್ಲಿ ಏನು ಬೆಳವಣಿಗೆ ಆಗಬಹುದು ಅನ್ನುವಂಥ ಪ್ರಶ್ನೆ ಇದೆ. ಹಾಗಾಗಿ ಬಹಳ ಲೆಕ್ಕಾಚಾರವನ್ನ ಹಾಕೊಂಡು ಒಂದ್ ಕಡೆಯಲ್ಲಿ ಜೆಡಿಎಸ್ಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಈ ಚುನಾವಣೆಯಲ್ಲಿ ಇದೆ. ತನ್ನ ವಿರುದ್ಧದ ಸಿದ್ಧಾಂತ ಅಂದರೆ ಜಾತ್ಯತೀತ ಇದ್ದಿದ್ದು ಒಂದು ಕೋಮುವಾದಿ ಪಕ್ಷ ಅಂತ ಹಣೆಪಟ್ಟಿ ಕೊಟ್ಕೊಂಡಿರುವಂಥ ಬಿಜೆಪಿ ಜೊತೆಗೆ ಮೈತ್ರಿ ಯಾಕೆ ಮಾಡ್ಕೊಳ್ತು ಅನ್ನುವಂಥ ಪ್ರಶ್ನೆಗೆ ಎಲ್ರಿಗೂ ಉತ್ತರ ಸಿಕ್ಕಿದೆ. ಕಾರಣ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಾ ಇದೆ ಅಂತ. ಆ ಕಾರಣಕ್ಕೆ ಈ ಮೈತ್ರಿ ಆಗಿರೋದು. ಈಗ ತನ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳನ್ನು ಬಿಜೆಪಿಗೆ ಬಿಟ್ಕೊಟ್ರೆ ಏನು ಮಾಡೋಕ್ಕಾಗತ್ತೆ? ಕಾರ್ಯಕರ್ತರು ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕುತೂಹಲ ಕಾರಣವಾಗಿದೆ. ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ತಾರಾ ಅಥವಾ ಇದು ಇನ್ನೂ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆಯಾ? ಅದು ಪ್ರಶ್ನೆ. ಜಾಸ್ತಿ ಸಮಯ ಇಲ್ಲ. ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ. ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕಾಗತ್ತೆ, ಪ್ರಚಾರವನ್ನು ಮಾಡಬೇಕಾಗತ್ತೆ. ಇನ್ನೂ ಟೈಮ್ ತಗೊಳ್ತಾ ಹೋದರೆ ಸಮಸ್ಯೆ ಎದುರಾಗತ್ತೆ.